ವೋಟಿಂಗ್ ರಿಸಲ್ಟ್ ಏನಿದೆ ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಈ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಪ್ರತಾಪ್ ಅವರು ಇದ್ದಾರೆ. ಪ್ರತಾಪ್ ಅವರು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ಅವರು ಆಟ ಆಡಿದ್ರು ಕೂಡ ಆಟ ಆಡಿಲ್ಲ ಅಂದ್ರೂ ಕೂಡ ಅವರಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನು ಕೂಡ ಪ್ರತಿಯೊಂದು ಆಟವನ್ನು ಆಡ್ಬೇಕಂತ ಹೇಳಿ ಅವ್ರಿಗೆ ಇದ್ದೇ ಇರುತ್ತಾ. ಆದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಅವಕಾಶಗಳನ್ನ ಕೊಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ನೀವು ಸುಮ್ಮನೆ ಪ್ಯಾನಿಕ್ ಆಗ್ತೀರಾ, ಹಂಗಾಗ್ತೀರಾ ಹಿಂಗಾಗ್ತೀರಾ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ರೀಸನ್ ಕೊಡ್ತಾ ಹೋಗ್ತಾರೆ. ಬಟ್ ಪ್ರತಾಪ್ ಅವ್ರಿಗೆ ಎಷ್ಟು ಬೇಜಾರಾಗಬೇಡ, ನೀವೇ ಥಿಂಕ್ ಮಾಡಿ. ಅವರು ಕೂಡ ಆಟ ಆಡ್ಬೇಕಂತ ಹೇಳಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ಯಾವ ತರ ಅವಕಾಶಗಳು ಸಿಗ್ತಾವೋ ಇವ್ರಿಗೂ ಕೂಡ ಅದೇ ತರ ಅವಕಾಶಗಳು ಸಿಗ್ಬೇಕಂತ ಹೇಳಿ ಅವರು ಕೂಡ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆದ್ರೆ ಅವರಿಗೆ ಈ ಕ್ಷಣಕ್ಕೆ ಇಷ್ಟಪಟ್ಟರು ಕೂಡ ಅವರನ್ನ ಮತ್ತೆ ಈ ಮರುಕ್ಷಣಕ್ಕೆ ಅವ್ರನ್ನ ಇಷ್ಟಪಡದೇ ಇರೋ ಜನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ತರ ಜನ ಇದ್ರೆ ಹೊರಗಡೆ ನೋಡ್ತಾ ಇದ್ದೀರಲ್ವಾ, ಪ್ರತಾಪ್ ಅವ್ರನ್ನ ದಿನದಿಂದ ದಿನಕ್ಕ ಪ್ರೀತಿ ಮಾಡೋ ಜನ ಜಾಸ್ತಿನೇ ಇದ್ದಾರೆ ಅಂತಾನೆ ಹೇಳ್ಬೋದು, ಜಾಸ್ತಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಲ್ರು ಕೂಡ ಎಲ್ರ ಮನ್ಸನ್ನ ಗೆದ್ದಿದ್ದಾರೆ ಅವರು. ಒಳಗಡೆ ಆತರ ಆದ್ರೂ ಪರವಾಗಿಲ್ಲ, ಹೊರಗಡೆ ಜನ ಇಷ್ಟ ಆಗಿದ್ದಾರೆ, ಹೊರಗಡೆ ಇರುವಂತಹ ಜನರಿಗೆ ಅವ್ರು ಇಷ್ಟ ಆಗಿದಾರಲ್ವಾ, ಅದಕ್ಕಿಂತ ಹೆಚ್ಚು ಇನ್ನೇನಿಲ್ಲ ಅಂತಾನೆ ಹೇಳ್ಬೋದು. ಇನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಕಾರ್ತಿಕ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರು. ಕಾರ್ತಿಕ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ಆಡ್ಬೇಕಂತ ಹೇಳಿ ಇದಾರ. ಆದ್ರೆ ಕೆಲವೊಂದು ಸಂದರ್ಭಕ್ಕ ಅವ್ರು ನೋಡ್ತಾ ಇದ್ದೀರಲ್ವಾ, ಅಷ್ಟೊಂದು ಆಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅವ್ರ ಮನಸ್ಥಿತಿ ಆಡ್ಬೇಕು ಅಂತ ಅನ್ಸಿದ್ರು ಕೂಡ ಇಲ್ಲಿ ಹೊರಗಡೆ ಜನ ಏನಿದಾರೋ ಅವರು ಒಂದ್ಸಲ ಆಯ್ಕೆ ಮಾಡ್ಕೊಂಡ್ರೆ ಟೀಮ್ಗೆ, ಇನ್ನೊಂದ್ಸಲ ಆಯ್ಕೆ ಮಾಡ್ಕೊಳ್ಳಲ್ಲ. ಇದೇ ತರ ಆಗೋದ್ರಿಂದ ಅವ್ರಿಗೂ ಕೂಡ ಮನ್ಸಿಗೆ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಳ್ಳೆ ಸಮಯಕ್ಕೆ ಮಾತ್ರ ಎಲ್ರು ಬರ್ತಾರಂತಲ್ಲ, ಕೆಟ್ಟ ಸಮಯದಕ್ಕೂ ಬರ್ಬೇಕಂತ ಹೇಳಿ ಅವರು ಅನ್ಕೊಂತಾರ. ಬಟ್ ಇಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಸಮಯಕ್ಕೆ ಯಾರು ಸಾಥ್ ಕೊಡಂಗಿಲ್ಲ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ. ಇನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾರ್ತಿಕ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರು ಇದಾರೆ ಅಂತ ಹೇಳಿದ್ನಲ್ಲ, ವರ್ತೂರ್ ಸಂತೋಷ್ ಅವರು ಕೂಡ ಈ ಮಧ್ಯೆ ಮಾತುಗಳನ್ನಂತೂ ತುಂಬಾ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನೀವೇ ನೋಡಿದ್ರಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಯಾವ್ಯಾವ ತರ ಇದಾರ, ಹೆಂಗಿದಾರ ಅಂತ ಹೇಳಿ. ನಿನ್ನೆ ಕೂಡ ಒಂದು ಸಾಂಗ್ ಅನ್ನ ಆಡಿದ್ರು. ಆ ಒಂದು ಸಾಂಗಿಗೆ ಸಂಗೀತ ಅವರು ಬಂದು ಕೂಡ ಸಾಥ್ ಕೊಟ್ರ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾತಾಡಕತ್ತಿದ್ದಾರೆ, ಎಲ್ರು ಮನ್ಸನ್ನ ಗೆಲ್ಲಕತ್ತಿದ್ದಾರೆ ಅಂತಾನೆ ಹೇಳ್ಬೋದು. ವರ್ತೂರ್ ಸಂತೋಷ್ ಅವರು ತಮ್ಮ ಆಟ ಅಂತ ಹೇಳಿ ಬಂದಾಗ ಅಷ್ಟೊಂದು 100% ಹಾಕಿ ಆಡಿಲ್ಲ ಅಂದ್ರೂ ಕೂಡ ಅವ್ರ ತಕ್ಕ ಮಟ್ಟಿಗೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನ ಆಡ್ತಾ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ತುಕಾಲಿ ಸಂತೋಷ್ ಅವರು ಇದ್ದಾರೆ. ತುಕಾಲಿ ಸಂತೋಷ್ ಅವರು ಕೂಡ ಈ ಮಧ್ಯೆ ತುಂಬಾ ಚೆನ್ನಾಗಿ ಆಡಕತ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಈಗ ಈ ಒಂದು ದಿನ ಹೊಸದಾದ್ರೆ ನಾಳೆ ಮತ್ತೆ ಹೊಸದು, ಅಂದ್ರೆ ನಾಳೆ ಇನ್ನೂ ಬೇರೆ ತರ ಸ್ಟ್ರಾಟಜಿ ಮಾಡಬೇಕು, ಬೇರೆ ತರ ಆಡ್ಬೇಕಾಗುತ್ತೆ ಅಲ್ವಾ. ಅಗ್ರೆಸಿವ್ ಏನಿರುತ್ತೋ ಇವತ್ತಿಗಿನ್ನ ನಾಳೆ ತುಂಬಾ ಜಾಸ್ತಿ ಅಗ್ರೆಸಿವ್ ಆಗಿ ತೋರಿಸ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬರುವಂತಹ ಟಾಸ್ಕ್ಗಳು ಕೂಡ ಹಂಗೆ ಇರ್ತಾವಲ್ಲ. ಸೊ ಇವರು ಕೂಡ ಎಷ್ಟು ಎಚ್ಚರಿಕೆಯಿಂದ ಇರ್ತಾರೋ, ಎಷ್ಟು ಎಚ್ಚರಿಕೆಯಿಂದ ಆಡ್ತಾರೋ ಅದು ಇವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಕೂಡ ಇನ್ನ ಮುಗಿಯೋಕೆ ಬಂತಲ್ಲ, ಇನ್ನೂ ಸ್ವಲ್ಪ ದಿನ ಆಯ್ತು. ಜಿದ್ದಿಗೆ ಎಲ್ರು ಇಳಿದು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ ಹೇಳಿ. ಇನ್ನ ಡೇಂಜರ್ ಝೋನ್ ಅಲ್ಲಿ ಮೈಕಲ್ ಅವರು ಇದ್ದಾರೆ. ಈ ವಾರದ ಏನ್ ರಿಸಲ್ಟ್ ಹೇಳ್ಕೊಂತ ಬಂದಿದ್ದೀವೋ ಈ ವಾರ ಪೂರ್ತಿ ಮೈಕಲ್ ಅವರು ಲಾಸ್ಟ್ನೇ ಇದ್ದಾರೆ, ಅಂದ್ರೆ ಡೇಂಜರ್ ಝೋನ್ ದಾಗೆ ಇದ್ದಾರ. ಅವರು ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊದ್ಲಿಂದನೂ ಅವ್ರ ಮೇಲೆ ಏನಿತ್ತೋ ಪ್ರೀತಿ, ಜನರಿಗೆ ಆ ಒಂದು ಪ್ರೀತಿ, ಆ ಒಂದು ಗೌರವ ಈಗ ಕಳೆದುಕೊಂಡಿದ್ದಾರೆ ಮೈಕಲ್ ಅವರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಆಮೇಲೆ ಇದೇನು ಈ ಬಿಗ್ ಬಾಸ್ ಅಷ್ಟೇ, ಇದೇನು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲೇಬೇಕಾ, ಮಾಡಿಲ್ಲ ಅಂದ್ರೆ ಏನಾಗುತ್ತಾ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ಒಂದು ಬಿಗ್ ಬಾಸ್ ಎಷ್ಟು ಅಂತ ನೀವೇ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಹೇಳಿ ಅನ್ಕೊಳಕತ್ತೀನಿ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಏನೇ ಹೇಳಿದ್ರು ಕೂಡ ಅದನ್ನ ಚಾಚು ತಪ್ಪದೆ ಕಂಟೆಸ್ಟೆಂಟ್ಗಳು ಮಾಡ್ತಾರ. ಆದ್ರೆ ಮೈಕಲ್ ಅವ್ರು ಮಾತ್ರ ತಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತಾರೆ. ಓಕೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನು ಮಾಡ್ಬೇಕು. ಆಮೇಲೆ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಂಡು ಮಾಡ್ಬೇಕಾಗುತ್ತೆ. ಟಾಸ್ಕ್ ಆಗ್ಲಿ ಏನೇ ಆಗ್ಲಿ ಅವ್ರು ಏನೇ ಮಾತು ಹೇಳಿದ್ರು ಕೂಡ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ಬೇಕಾಗುತ್ತಾ. ಬಟ್ ಇವ್ರು ಮೈಕಲ್ ಅವ್ರ ಫುಲ್ ಆಟಿಟ್ಯೂಡೇ ಚೇಂಜ್ ಆಗಿದೆ. ಸೊ ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರ ಹೋಗ್ತಾರ ಅಂತ ಹೇಳಿ. ಯಾರು ಉಳಿಬಹುದು ಯಾರು ಹೋಗ್ಬೋದು ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.